ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. 58 ಕ್ರಮಕ್ಕಾಗಿ ಆಗ್ರಹಿಸಿರುವ ರೈತ ಸಂಘಟಕರು. ಈಗ ವಾರ್ತೆಗಳ ವಿವರ. ಹೌದು, ಹೊಸಪೇಟೆ ನಗರದ 58 ವರ್ಷದ ಮಹಿಳೆಯಲ್ಲಿ ಕರೋನಾ ಇದೆ ಎಂಬ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ಈ ಕುರಿತಾಗಿ ಜಾಗೃತಗೊಂಡ ಜಿಲ್ಲಾ ಆರೋಗ್ಯ ಇಲಾಖೆಯು ಐಎಲ್ಐ ಹಾಗೂ ಸಾರಿ ಕೇಸ್ಗಳ ಮೇಲೆ ನಿಗಾ ವಹಿಸಿದೆ. ಜಿಲ್ಲೆಯ 47 ಪ್ರಾಥಮಿಕ ಆರೋಗ್ಯ ಕೇಂದ್ರ, 7 ಸಿಎಚ್ಸಿ ಹಾಗೂ 3 ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕರೋನಾ ಪರೀಕ್ಷೆ ನಡೆಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶಂಕರ್ ನಾಯಕ್ ರವರು ಶಾಸಕ ಎಚ್ಆರ್ ಗವ್ಯಪ್ಪನವರಿಗೆ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ. ಶಂಕರ್ ನಾಯಕ್, ಅದು ಕೋವಿಡ್ ಒಂದು ಡಿಟೆಕ್ಟ್ ಆಗಿದೆ ಅಂತ ನಮ್ಮ ಹೊಸಪೇಟೆಗೆ ಓಕೆ 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 ಸ್ವಲ್ಪ is it serious or is it okay okay ಸ್ವಲ್ಪ ಏನನ್ನಾಗಲಿ ಬಟ್ ಟೇಕ್ ಕೇರ್ ಆಫ್ ದ ಪೇಷಂಟ್. ಏನು ಇದಾಗಬಾರ್ದು, ಪೇಷಂಟ್ನ ಯು ಶುಡ್ ಟೇಕ್ ಕೇರ್ ಆ್ಯಂಡ್ ಸ್ಪ್ರೆಡ್ ಆಗ್ದಂಗೆ ನೋಡ್ಕೊಳ್ರಿ ಅಷ್ಟೇ. ಓಕೆ ರೈಟ್ ಮಾಡಿ ನನಗೆ ಅಪ್ಡೇಟ್ ಮಾಡ್ತಾ ಇರ್ಬೇಕು, ನೀವು ಮಾಡ್ತಾ ಓಕೆ. ಹೌದು, ಕಮಲಾಪುರದಿಂದ ಹಂಪಿಗೆ ತೆರಳುವ ತಿರುವಿನಲ್ಲಿ ಮಾಜಿ ಸಚಿವ ಆನಂದ್ ಸಿಂಗ್ ರವರಿಂದ ಸುಸಜ್ಜಿತ ಬಸ್ ತಂಗುದಾಣವನ್ನ ನಿರ್ಮಿಸಲಾಗಿತ್ತು. ಈಗ ಇದು ಶಿಥಿಲಾವಸ್ಥೆ ಹಾಗೂ ಅವ್ಯವಸ್ಥೆಯಿಂದ ಕೂಡಿದೆ. ಹಾಗಾಗಿ ಈ ಬಸ್ ನಿಲ್ದಾಣವನ್ನ ದುರಸ್ತಿಗೊಳಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಕಮಲಾಪುರದ ರೈತರು ಶಾಸಕ ಎಚ್ಆರ್ ಗವ್ಯಪ್ಪನವರಿಗೆ ಕೋರಿಕೊಂಡಿದ್ದಾರೆ. ಇವತ್ತು ನಮ್ಮ ಊರಲ್ಲಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಬಗ್ಗೆ ನಮ್ಮ ಹಿಂದೆ ಆನಂದ್ ಸಿಂಗ್ ಅವರ ಫೀಲ್ಡ್ನಲ್ಲಿ ಆಗಿತ್ತು. ಇದು ಆವತ್ತಿನಿಂದ ಇವತ್ತಿನವರೆಗೆ ಹಂಗೆ ನಮಗೆ ಯಾವುದೇ ರೀತಿಯಿಂದ ಸರಿಯಾದ ವರ್ಕ್ ಆಗಲಿಲ್ಲ. ಇನ್ನು ಮುಂದೆ ಅಧಿಕಾರಿಗಳು ಮತ್ತು ನಮ್ಮ ಎಚ್ಆರ್ ಗವ್ಯಪ್ಪ ದನೇರವರು ಈಗ ಇವತ್ತು ತಾನೇ ನಾವು ಒಂದು ಇಂದಿರಾ ಕ್ಯಾಂಟೀನ್ ಒಂದು ಉದ್ಘಾಟನೆ ಮಾಡಿ ನಿಜವಾಗ್ಲೂ ಇಲ್ಲಿರ್ತಕ್ಕಂಥ ಪ್ರವಾಸಿಗರಿಗೆ ಮತ್ತು ಇಲ್ಲಿರ್ತಕ್ಕಂಥ ರೈತರ ಮಕ್ಕಳಿಗೆ ಮತ್ತು ಬಡವರಿಗೆ ಎಲ್ಲರಿಗೆ ಅನುಕೂಲ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಬಸ್ ಸ್ಟ್ಯಾಂಡ್ ಕೂಡ ಅನುಕೂಲ ಮಾಡ್ಬೇಕಂತೆಲ್ಲ ಅವರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಕಾರಣ ಏನಪ್ಪ ಅಂದರೆ ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಮಲಾಪುರದಲ್ಲಿ 32,000 ಜನಸಂಖ್ಯೆ ಇರ್ತಕ್ಕಂಥ ಏರಿಯಾಗಳು ಇವತ್ತು ಇದೇ ಭಾಗ ನಾವು ಹಂಪಿ ಭಾಗದಾಗ ಎಲ್ಲ ಕೆಲಸಗಳು ಮಾಡೋದ್ರಿಂದ, ಆಮೇಲೆ ಪ್ರವಾಸಿಗರು ಇಲ್ಲೇ ಬಂದು ಇರೋದ್ರಿಂದ ಇದು ಸೋರಿಕೆ ಇದೆ. ಆಮೇಲೆ ಸ್ವಲ್ಪ ಹುಲ್ಲೆಲ್ಲ ಬೆಳೆದು ಅವ್ಯವಸ್ಥೆ ಇದೆ. ದಯಮಾಡಿ ಇದೇ ರೀತಿಯಾಗಿ ಇವತ್ತು ಕ್ಯಾಂಟೀನ್ ಉದ್ಘಾಟನೆ ಆದ ಕಾರಣದಿಂದ ಇವತ್ತು ಬರೋಕ್ಕೆ ಕೂಡ ಹೋಗೋರಿಗೆ ಕೂಡ ಸ್ವಚ್ಛತೆ ಇರಬೇಕೆಂಬ ಕಾರಣದಿಂದ ಇವತ್ತು ನಾವು ಕರ್ನಾಟಕ ರೈತ ಸಂಘದಿಂದ ಹೇಳಿಕೆ ಕೊಡ್ತಾಯಿದ್ದೀವಿ. ಇನ್ನು ಮುಂದೆ ಅದೇ ರೀತಿಯಾಗಿ ಹಿಂದೆ ಕೂಡ ತಳವರಘಟ್ಟಕ್ಕೆ ಬಸ್ ಹೋಗ್ತಾ ಇತ್ತು, ಅದು ತಾತ್ಕಾಲಿಕ ತೆಗೆದುಬಿಟ್ರು. ಇನ್ನು ಮುಂದೆ ನಮ್ಮ ಗವ್ಯಪ್ಪ ದನೇರು ಅದನ್ನು ವಿಠಲದಿಂದ ಬಸ್ ಸ್ಟ್ಯಾಂಡ್ವರೆಗೆ ಅಲ್ಲಿರ್ತಕ್ಕಂಥ ರೈತರಿಗೆ, ಆಮೇಲೆ ASI ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಒಂದು 100 ಜನ ಅವ್ರು ಕೆಲಸಕ್ಕೆ ಹೋಗ್ತಾರೆ, ಕೂಲಿ ಕಾರ್ಮಿಕರು ಡಿಪಾರ್ಟ್ಮೆಂಟ್ನಲ್ಲಿ ವಿಠಲಕ್ಕೆ, ಅವ್ರಿಗೆ ಕೂಡ ಅನುಕೂಲ ಆಗುತ್ತೆ. ದಿಸಕ್ಕೆ 3 ಟೈಮ್ ಹೆಂಗಾದರೂ ಕೂಡ ನಿಮ್ಮ ಒಂದು ಗ್ಯಾರಂಟಿಯಿಂದ ನಮಗೆ 5 ಗ್ಯಾರಂಟಿಗಳಿಂದ ಸಖತ್ ಅನುಕೂಲ ಇದೆ. ಬಸ್ಸಿನಲ್ಲಿ ಹೋಗ್ತಕ್ಕಂಥ ರೈತರಿಗೆ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಒಬ್ಬ ಡಿಪಾರ್ಟ್ಮೆಂಟ್ನವರಿಗೆ ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ಗವ್ಯಪ್ಪ ದನೇರಿಗೆ ನಾವು ಕೇಳ್ತಾಯಿದ್ದೀವಿ. ಹೀಗೆ ಕಳಕಳಿ ಮನವಿ ಸಲ್ಲಿಸಿ ಈ ಸಂದರ್ಭಕ್ಕೆ ಮತ್ತೆ ಪುನಃ ಬಸ್ ಸ್ಟ್ಯಾಂಡನ್ನು ನಿರ್ಮಾಣಗೊಳಿಸ್ರಿ. ಇಲ್ಲಿ ದೇಶ ವಿದೇಶದಿಂದ ಬರ್ತಕ್ಕಂಥ ಒಂದು ನಮ್ಮ ಒಂದು ಕ್ಷೇತ್ರ ಹಂಪಿ, ಅಲ್ಲಿ ಬಂದರಿಗೆ ಕೂಡ ನಮಗೆ ಇದೇನು ಸುಂದರವಾಗಿದೆಯಪ್ಪ, ಒಳಗಡೆ ಸುಂದರವಾಗಿದ್ದು ಹೊರಗಡೆ ಅದು ಅಸಹ್ಯವಾಗಿದ್ದರೆ ನಮಗೆ ನಮ್ಮ ಕ್ಷೇತ್ರದ ಶಾಸಕರಿಗೆ ಅವಮಾನ, ಇಲ್ಲಿರ್ತಕ್ಕಂಥ
ಉಸ್ತುವಾರಿ ಮಂತ್ರಿಗಳಿಗೆ ಅವಮಾನ ಮತ್ತು ನಮ್ಮಂಥ ಇಲ್ಲಿ ಹೋರಾಟಗಾರರುಗಳು ಅವಮಾನ. ಇಷ್ಟೆಲ್ಲ ಹೋರಾಟ ಮಾಡ್ತಾರೆ, ಇದನ್ನು ಮಾಡೋಕ್ಕೆ ಬರಲ್ಲ ಅಂತ ಎಷ್ಟೋ ಜನ ನಮಗೆ ಕೇಳ್ತಾ ಇದ್ದಾರೆ, ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ನಮ್ಮ ನೋವಿನಿಂದ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿದ್ವಿ. ದಯಮಾಡಿ ಇದನ್ನು ಈಡೇರಿಸ್ಬೇಕಂತೇಳಿ ಈ ಸಂದರ್ಭ ಹೇಳ್ತಾ ಜೈ ಜವಾನ್. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಕರ್ನಾಟಕ ರಾಜ್ಯ ರೈತ ಸಂಘವು ರಾಯಬಸವ ಹಾಗೂ ಕಾಳಘಟ್ಟ ಕಾಲುವೆಗಳು ಕಳಪೆ ಕಾಮಗಾರಿಯಿಂದ ಕೂಡಿದೆ. ಇದಕ್ಕೆ ನೀರು ಬಳಕೆದಾರರ ಸಹಕಾರ ಸಂಘದವರೇ ಕಾರಣ. ಹಾಗಾಗಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಉತ್ತಮ ಕಾಮಗಾರಿ ನಡೆಸಬೇಕು ಹಾಗೂ ಸರ್ಕಾರ ನೀಡಿದ ಭರವಸೆಯಂತೆ ಹೊಸಪೇಟೆ ತಾಲೂಕಿನಲ್ಲಿ ಆದಷ್ಟು ಬೇಗ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿ ಕಬ್ಬು ಬೆಳೆ ರೈತರ ಹಿತ ಕಾಪಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಡಿಸಿಗೆ ಒಂದು ಮನವಿ ಪತ್ರನ ಸಲ್ಲಿಸಿದ್ವಿ. ಏನಂತಂದರೆ ಮೊನ್ನೆ ಸಿದ್ದರಾಮಯ್ಯನವರು ನಮಗೆ ಮಾತು ಕೊಟ್ಟಂತೆ ನಡ್ಕೊಂತೀವಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಆ ಮಾತನ್ನು ಮೊನ್ನೆ ಕಾರ್ಯಕ್ರಮ ಮಾಡೋದಲ್ಲಿ ಯಾವುದೇ ಒಂದು ಶುಗರ್ ಫ್ಯಾಕ್ಟ್ರಿ ವಿಷಯ ಆಗಿರಲಿ, ನಮ್ಮ ರೈತಾಪಿ ವಿಷಯವನ್ನು ಎತ್ತಿಲ್ಲ. ಹಾಗಾಗಿ ನಾವು ಮತ್ತೆ ಸಿಡಿದೆದ್ದು ಹೋರಾಟವನ್ನು ಮೊನ್ನೆ ಡಿಸಿ ಮುಖಾಂತರ ಮೊನ್ನೆ ಮುಖ್ಯಮಂತ್ರಿಗೆ ಅನ್ನೋ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ವಿಷಯ ಏನಪ್ಪ ಅಂತಂದರೆ, ಇವತ್ತು ಸರ್ಕಾರ ಮಾತು ಕೊಟ್ಟು ಮಾತು ಕಳ್ಕೊಂತ ಕೆಲಸವನ್ನು ಮಾಡಬಾರ್ರಿ ಅಂತ ಹೇಳ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಶುಗರ್ ಫ್ಯಾಕ್ಟ್ರಿಯನ್ನು ಘೋಷಣೆ ಮಾಡ್ತಂತೇಳಿ ಶುಗರ್ ಫ್ಯಾಕ್ಟ್ರಿ ಆಗ್ತಂತಂದೇಳಿ ನಮಗೆ ಭರವಸೆಯನ್ನು ಕೊಟ್ಟು ಹೋದ್ರಿ. ಆದರೆ ಅವತ್ತಿನ ಕಾರ್ಯಕ್ರಮದಲ್ಲಿ ರೈತರ ಬಗ್ಗೆ ಯಾವುದೇ ಒಂದು ವಿಷಯವನ್ನು ಎತ್ತಿಲ್ಲ. ಯಾಕಂದರೆ ನೀವು ರೈತರ ಪರ ಅಂತ ಮಾತಾಡ್ತಕ್ಕಂಥ ಭಾಷಣದಲ್ಲಿ ಆಯಿತು ಹೊರತು ಇವತ್ತು ನಮ್ಮ ಹೊಸಪೇಟೆ ವಿಜಯನಗರ ಕ್ಷೇತ್ರಕ್ಕೆ ಯಾವ ಶುಗರ್ ಫ್ಯಾಕ್ಟ್ರಿ ಬಗ್ಗೆ, ರೈತಾಪಿ ಬಗ್ಗೆ ಯಾವ ಸಚಿವರು ಯಾವ MLAಗಳು ಮಾತಾಡಲಿಲ್ಲ. ಅಂದರೆ ನಿರ್ಲಕ್ಷ್ಯತೆ ಇರತಕ್ಕಂಥ ಸರ್ಕಾರ ಅಂತೇಳಿ ನಾವು ಇವತ್ತು ಕಡ್ಡಾಯ ಮಾಡಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂತಂದರೆ, ನೀವು ಇವತ್ತು ನಮ್ಮ ಜೊತೆಗೆ ನಾವು ಹೋರಾಟ ಮಾಡಿದಾಗ ಮಾತು ಕೊಟ್ರಿ, ಭರವಸೆ ಕೊಟ್ರಿ, ಸ್ಟ್ರೈಕ್ ಮಾಡಬೇಡ್ರಿ, ನಾವು ಹೇಳಿ ಹೋಗ್ತೀವಿ ಅಂತೇಳಿ ಇಂಥ ಒಂದು ನಮಗೆ ನಿರೀಕ್ಷೆ ಅಂತ ಮಾಡ್ತಕ್ಕಂಥವನ್ನು ರೈತರ ಮೇಲೆ ನೀವು ಯಾವುದೇ ಕಾಳಜಿ ಇಲ್ಲ ಅಂತಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದರ ಜೊತೆಗೆ ಇವತ್ತು ತುಂಗಭದ್ರಾ ನದಿಯ ಈ ಕೆನಲ್ ಕಾಂಟ್ರಾಕ್ಟ್ಗಳು ಏನಿದಾರಲ್ಲ, ಈ ಕಳಘಟ್ಟ ಕೆನಲು 1.5 ಕಿಲೋಮೀಟ್ರ್ ಇನ್ನು ಕಳಪೆ ಹಂಗೆ ನಿಂತ್ಕೊಂಡಿದೆ, ಕೆಲಸವನ್ನು ಮಾಡಿಲ್ಲ. ರಾಯ ಕೆರೆಯನ್ನು 2 ಕಿಲೋಮೀಟ್ರು ಕೆಲಸ ಆಗಿಲ್ಲ. ಅದು ದುಡ್ಡು ಸ್ಯಾಂಕ್ಷನ್ ಆಗಿರೋದು ಫಸ್ಟ್ನೇ ಕಂತು 416 ಕೋಟಿ, ಮತ್ತು ಅದು ಇನ್ನು ಸಾಲದ ಅಂತೇಳಿ 318 ಕೋಟಿಯನ್ನು ಮತ್ತೆ ಪುನಃ ತಗೊಂಡ್ರು ಕೂಡ ಕಳಪೆ ಕಾರ್ಯ ಆಗಿ ಕಲೆಯೋಗಿ ಸಂಪೂರ್ಣವಾಗಿ ಆಗಿಲ್ಲ. ಇದು ನಾವು ಖಂಡನೆ ಮಾಡ್ತಾಯಿದ್ವಿ. ಆದರೆ ಸರ್ಕಾರ ಯಾವುದೇ ರೀತಿಯಲ್ಲಿ ತುಂಗಭದ್ರಾ ಮಂಡಳಿ ಯಾವುದೇ ರೀತಿಯಲ್ಲಿ ಅದ್ರ ಬಗ್ಗೆ ಏನೂ ಒಂದು ವಿಚಾರವನ್ನು ಎತ್ತಾ ಇಲ್ಲ. ಇದು ನಾವು ಕರ್ನಾಟಕ ರಾಜ್ಯ ರೈತರಿಂದ ಖಂಡಿಸ್ತಿದ್ದೇವೆ. ಅದರ ಜೊತೆಗೆ ಈ ನೀರು ಬಳಕೆದಾರ ಸಂಘ ಏನೈತಲ್ಲ, ಅದು 1200 ಎಕರೆಗೆ ಒಂದು ಸಂಘ ಆಗಿರ್ತದೆ. ಆ ಸಂಘದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು, ಸದಸ್ಯರು, ಅದ್ರ ಜೊತೆಗಿರ್ತಕ್ಕಂಥ ಕಾಂಟ್ರಾಕ್ಟ್ರು ಅವರೆಲ್ಲ ಸೇರಿ ಆ ಎಲ್ಲ ಮಡಿಗಳನ್ನು ಕಳಪೆಗಳನ್ನು ಮಾಡಿರ್ತಾರೆ. ಅದು ಬಂದಿರತಕ್ಕಂಥ ಒಂದು ಸಂಘಕ್ಕೆ 1.5 ಕೋಟಿ ರೂಪಾಯಿ ದುಡ್ಡು ಬಂದರೂ ಕೂಡ ಅದು ಸುಮಾರು 25 ಲಕ್ಷ ರೂಪಾಯಿ ಕೆಲಸ ಆಗಿಲ್ಲ. ಮತ್ತು ಅದು ಮಾಡಿ ಇನ್ನು ಬರೀ 3 ತಿಂಗಳು 4 ತಿಂಗಳಾಗಿಲ್ಲ, ಹಪ್ಪಳ ಉಚ್ಚಿ ಉದುರಿ ಹೋಗ್ಬಿಟ್ಟೈತೆ. ಆಮೇಲೆ ಮಡಿಗಳೆಲ್ಲ ಒಡೆದೋಗ್ಬಿಟ್ಟವ. ಅದು ನೇರವಾಗಿ ರೈತರ ಇರ್ತಕ್ಕಂಥ ಇವರೇನು ಕಮರ್ಷಿಯಲ್ ರೈತರು ಅಧ್ಯಕ್ಷರುಗಳಾಗಿರೋಂಥ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತೈತೆ. ಯಾಕಪ್ಪ ಕಮರ್ಷಿಯಲ್ ಅಧ್ಯಕ್ಷರಂದರೆ, ನಿಮಗೆಲ್ಲ ಅನುಭವ ಇದ್ದು ಗೊತ್ತಿದ್ದು ಅದರ ಕಳಪೆಯನ್ನು ಮಾಡಿ ಈ ನೀರು ಮಡಿಗಳನ್ನು ರೈತರಿಗೆ ಗದ್ದೆಗೆ ನೀರಿಸ್ತಕ್ಕಂಥ ನೀರಿನ ಮಡಿಗಿರೋ ಕೂಡ ನೀವು ಇದರಲ್ಲಿ ಕಳಪೆಯನ್ನು ಮಾಡ್ತಕ್ಕಂಥದ್ದು ಎಷ್ಟರ ಮಡಿಗೆ ನಿಮಗೆ ಮನಸ್ಸು ಬರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಹಂಗಾಗಿ ಮತ್ತೆ ನಾವು ಡಿಸಿಗೆ, ಮುಖ್ಯಮಂತ್ರಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ವಿ. ಇವ್ರನ್ನ ಕಾನೂನು ಕ್ರಮ ತಗೊಳ್ರಿ, ಇವ್ರಿಗೆ ಕಾನೂನು ಕ್ರಮ ತಗೊಂಡು ಇವ್ರನ್ನ ತನಿಖೆ ಮಾಡ್ಬೇಕಂತಂದೇಳಿ ಈ ಮೂಲಕ ಸಿದ್ದರಾಮಯ್ಯರಿಗೆ ಡಿಸಿ ಮುಖಾಂತರವನ್ನು ಇವತ್ತು ಅರ್ಜಿ ಕೊಟ್ಟಿದೆ. ಮಾನ್ಯ ರೈತರೇ, ನೀವು ಗದ್ದೆ ನೀರಿಸ್ತಕ್ಕಂಥವ್ರು ಸುಮ್ಮನೆ ಕುಂದ್ರಬೇಡ್ರಿ. ಈ ಡೈರೆಕ್ಟರ್ ಆಗಿರಲಿ, ಅಧ್ಯಕ್ಷರಾಗಲಿ ಕ್ವಶನ್ ಮಾಡಿರಿ. ಕ್ವಶನ್ ಮಾಡಿಲ್ಲಪ್ಪ ಅಂದರೆ ಮತ್ತೆ ಪುನಃ ಹಿಂಗೆ ನಾವು ಮತ್ತೇನಪ್ಪ ಹಳೆ ಮಡಿ ನೀರು ಮಾಡ್ಕೊಂಡು ಹೋಗ್ಬೇಕು, ಇವ್ರು ಹೊಸ ರೊಕ್ಕ ತಗೊಂಡು ಮನೆಗೆ ಇಟ್ಕೊಂಡು ಹೋಗ್ಬೇಕು. ಇಂಥ ಕೆಲಸಗಳನ್ನು ನಮ್ಮ ಆಡಳಿತ ಮಂಡಳಿ, ನೀರು ಸರಬರಾಜು ಆಡಳಿತ ಮಂಡಳಿ ಮಾಡ್ತೈತೆ. ಅದನ್ನು ನಾವು ಕರ್ನಾಟಕ ರಾಜ್ಯ ರೈತರಿಂದ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ.
ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 58 ಶಿಸ್ತು ಕ್ರಮಕ್ಕಾಗಿ ಆಗ್ರಹಿಸಿರುವ ರೈತ ಸಂಘಟಕರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.